Hello students, welcome to Ishwari Taniksha channel. Students, ಇವತ್ತಷ್ಟೇ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ MCC ಕೌನ್ಸ್ಲಿಂಗ್. ಸೊ MCC ಕೌನ್ಸ್ಲಿಂಗ್ ಸೆಕೆಂಡ್ ರೌಂಡ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ನೀವು ಈಗ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡ್ ಕೌನ್ಸ್ಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ MCCಯಲ್ಲಿ ಫಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಸಹ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಇವತ್ತು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ಗೌರ್ನಮೆಂಟ್ ಸೀಟ್ಸು ಆಲ್ಮೋಸ್ಟ್ 400 ಅಬೌವ್ 400 ಸೀಟ್ಸು ಅವೈಲೇಬಲ್ ಇದೆ. ನಾನು ಹೇಳ್ತಿರೋದು ಬರೀ ಗೌರ್ನಮೆಂಟ್ ಸೀಟ್ಸ್ ಮಾತ್ರ. ನೀವು ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ನೋಡಿದ್ರೆ ಡೀಮ್ಡ್ ಯೂನಿವರ್ಸಿಟೀಸಲ್ಲೂ ಬಹಳಷ್ಟು MBBS ಸೀಟ್ಸು ವೇಕೆಂಟ್ ಇದೆ. ಸೊ ನೀವು ಆ ವೇಕೆಂಟ್ ಸೀಟ್ ಫಿಲ್ ಮಾಡಬೇಕು ಅಂತಂದರೆ ಸೊ ಪಾರ್ಟಿಸಿಪೇಟ್ ಮಾಡ್ಬೋದು ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗಲ್ಲಿ. ಸೊ ಸ್ಟೂಡೆಂಟ್ಸ್, ಕರ್ನಾಟಕದಲ್ಲಿ ನೋಡಿದ್ರೆ ಆಲ್ ಇಂಡಿಯಾ ಕೋಟಾಗೆ ಅರೌಂಡ್ 570 ಸೀಟ್ಸ್ ಇದೆ. ಸೊ ಕರ್ನಾಟಕ ಸ್ಟೇಟಿಂದ ಗೌರ್ನಮೆಂಟ್ ಸೀಟ್ಸು ಆಲ್ ಇಂಡಿಯಾ ಕೋಟಾಗೆ ಬಂದು 570 ಸೀಟ್ಸ್ ಇದೆ. ಆ 570 ಸೀಟ್ಸಲ್ಲಿ ಮೋರ್ ದೆನ್ 400 ಸೀಟ್ಸು ವೇಕೆಂಟ್ ಇದೆ. ಅಂದರೆ ಆಲ್ಮೋಸ್ಟ್ ಒಂದು 140 ಸೀಟ್ಸ್ ಅಷ್ಟೇ ಫಿಲ್ ಆಗಿದೆ, ಮಿಕ್ಕಿದೆಲ್ಲನೂ ವೇಕೆಂಟ್ ಆಗಿದೆ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡಿಕೊಂಡು. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದಿ ಕಾಲೇಜಸ್ ಶೋಯಿಂಗ್ ವೇಕೆಂಟ್ ಸೀಟ್ಸ್. ಆಮೇಲೆ ಇನ್ನೊಂದು ಇಲ್ಲಿ ಹೇಳಬೇಕು ಅಂತಂದರೆ, ಸೊ MCC ಒಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಈ ಥರ ಕರೆಂಟ್ ಈವೆಂಟ್ಸ್ ಅಂತ ಇರುತ್ತೆ. ಅದ್ರ ಕೆಳಗಡೆ ನೀವು ನೋಡೋದಾದರೆ ಕ್ಲಿಯರ್ ವೇಕೆನ್ಸಿ ರೌಂಡ್ 2 ಅಂತ ಇದೆಲ್ವಾ, ಕ್ಲಿಯರ್ ವೇಕೆನ್ಸಿ ರೌಂಡ್ 2 UG ಕೌನ್ಸ್ಲಿಂಗ್ 2024 ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಸೊ ಆ PDFಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಕಾಣುತ್ತೆ. ಸೊ ಅದಕ್ಕಿಂತ ಮೇಲೆ ನೋಡಿ, ಅಲ್ಲಿ ವರ್ಚುವಲ್ ವೇಕೆನ್ಸಿ ರೌಂಡ್ 2 UG ಕೌನ್ಸ್ಲಿಂಗ್ 2024 ಅಂತ ಇದೆ. ಸೊ ವರ್ಚುವಲ್ ವೇಕೆನ್ಸಿ ಅಂತಂದರೆ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿ ಅವರು ಅಪ್ಗ್ರೇಡೇಷನ್ಗೆ ಹೋಗಿರ್ತಾರೆ. ಆ ಲಿಸ್ಟನ್ನು ವರ್ಚುವಲ್ ವೇಕೆನ್ಸಿಯಲ್ಲಿ ತೋರಿಸ್ತಾ ಇರ್ತಾರೆ. ಸೊ ನೀವು ಕ್ಲಿಯರ್ ವೇಕೆನ್ಸಿ ನೋಡಬೇಕು. ಸೊ ಕ್ಲಿಯರ್ ವೇಕೆನ್ಸಿನ ಕ್ಲಿಕ್ ಮಾಡಿ PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅದನ್ನು ಸಹ ಕಂಪೇರ್ ಮಾಡ್ಕೋಬೋದು. ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ. ಸೊ ನಾವು ಸಮ್ ಆಫ್ ದ ಕಾಲೇಜಸ್ ನೋಡೋಣ ಈಗ. ಸೊ ಫಸ್ಟ್ ಇಲ್ಲಿ ನೋಡಿ, BMC ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ BC ಕ್ಯಾಟಗರಿಯಲ್ಲಿ 3 ಸೀಟ್ಸ್ ಅವೈಲೇಬಲ್ ಇದೆ. ಆಮೇಲೆ EW ಕ್ಯಾಟಗರಿಯಲ್ಲಿ 1 ಸೀಟ್ ಅವೈಲೇಬಲ್ ಇದೆ. ಸೊ EW ಅಂದರೆ EWS ಕ್ಯಾಟಗರಿಯಲ್ಲಿ 1 ಸೀಟ್ ಅವೈಲೇಬಲ್ ಇದೆ. ಆಮೇಲೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲೇ SC ಕ್ಯಾಟಗರಿಗೆ 1 ಸೀಟು ಅವೈಲೇಬಲ್ ಇದೆ. ನೆಕ್ಸ್ಟು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿ, BC ಕ್ಯಾಟಗರಿಗೆ 6 ಇದೆ, EW ಕ್ಯಾಟಗರಿಗೆ 2 ಇದೆ, ಓಪನ್ ಕ್ಯಾಟಗರಿ, ಓಪನ್ ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 7 ಸೀಟ್ಸ್ ಇದೆ, ಮತ್ತು SC ಕ್ಯಾಟಗರಿಗೆ 2 ಇದೆ, ST ಕ್ಯಾಟಗರಿಗೆ 2 ಇದೆ. ಮತ್ತು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು BC ಕ್ಯಾಟಗರಿಗೆ 4 ಸೀಟ್ಸ್ ಅವೈಲೇಬಲ್ ಇದೆ, EW ಕ್ಯಾಟಗರಿಗೆ 1 ಸೀಟ್ ಅವೈಲೇಬಲ್ ಇದೆ, ಓಪನ್ ಕ್ಯಾಟಗರಿಯಲ್ಲಿ 6 ಸೀಟ್ಸು ಅವೈಲೇಬಲ್ ಇದೆ. ಮತ್ತು SC ಕ್ಯಾಟಗರಿಗೆ 4 ಸೀಟ್ಸ್ ಅವೈಲೇಬಲ್ ಇದೆ, ST ಕ್ಯಾಟಗರಿಯಲ್ಲಿ 2 ಸೀಟ್ಸು ಅವೈಲೇಬಲ್ ಇದೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ. ಆಮೇಲೆ ಇಲ್ಲಿ ನೋಡಿ, ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ BC ಕ್ಯಾಟಗರಿಗೆ 3 ಇದೆ, EW ಕ್ಯಾಟಗರಿ 2 ಇದೆ, ಓಪನ್ ಕ್ಯಾಟಗರಿಯಲ್ಲಿ 6 ಇದೆ, SC ಕ್ಯಾಟಗರಿಗೆ 3 ಇದೆ, ST ಕ್ಯಾಟಗರಿಗೆ 1 ಅವೈಲೇಬಲ್ ಇದೆ. ಸೊ ಅದೇ ಥರ ನೋಡಿದರೆ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ BC ಕ್ಯಾಟಗರಿಗೆ 3 ಇದೆ, EW ಕ್ಯಾಟಗರಿಗೆ 2 ಇದೆ, ಓಪನ್ ಕ್ಯಾಟಗರಿಯಲ್ಲಿ 5 ಇದೆ. ಸೊ ಈ ಥರ ಎಲ್ಲ ಕಾಲೇಜಸಲ್ಲೂ ಕ್ಯಾಟಗರಿ ವೈಸು ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಅಂತ ತೋರಿಸ್ತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಫ್ರೀ ಎಕ್ಸಿಟ್ ಇರುವುದಿಲ್ಲ. ಮೀನಿಂಗ್ ಏನು ಅಂತಂದರೆ, ನೀವು ಈಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ಗೇನಾದ್ರು ಸೀಟ್ ಸಿಕ್ಕಿದ್ರೆ ನೀವು ಜಾಯಿನ್ ಆಗಲೇಬೇಕಾಗುತ್ತೆ. ನೀವೇನಾದ್ರು ಜಾಯಿನ್ ಆಗಿಲ್ಲ ಅಂತಂದರೆ ಫೀಸನ್ನು ಫೋರ್ಫಿಟ್ ಮಾಡ್ತಾರೆ. ನೀವೇನು ಫೀಸನ್ನು ಕಟ್ಟಿರ್ತೀರಾ ಆ ಫೀಸು ನಿಮಗೆ ವಾಪಸ್ ಕೊಡೋದಿಲ್ಲ. ಎಕ್ಸಾಂಪಲ್ SC ST ಅವರು ರಿಜಿಸ್ಟ್ರೇಷನ್ ಟೈಮಲ್ಲಿ 5500 ಪೇ ಮಾಡಿರ್ತಾರೆ. ಸೊ ನೀವು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿಲ್ಲ ಅಂತಂದರೆ ಆ 5500 ನಿಮಗೆ ವಾಪಸ್ ಸಿಗೋದಿಲ್ಲ. ನೆಕ್ಸ್ಟು ಅನ್ರಿಸರ್ವ್ಡ್ ಕ್ಯಾಟಗರಿ ಅವರು ಗೌರ್ನಮೆಂಟ್ ಸೀಟ್ಗೆ 11000 ಪೇ ಮಾಡಿರ್ತಾರೆ. ಸೊ ನೀವು ಸೀಟ್ ಸಿಕ್ಕಿದಾದಮೇಲೆ ನಿಮಗೆ ಅಡ್ಮಿಷನ್ ಬೇಡ ಅಂತಂದರೆ ಆ 11000 ಫಾರ್ಫಿಟ್ ಮಾಡ್ಕೊತಾರೆ, ನಿಮಗೆ ವಾಪಸ್ ಸಿಗೋದಿಲ್ಲ. ಸೊ ದಟ್ ಯು ಶುಡ್ ನೋ ಬಿಫೋರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಸೆಕೆಂಡ್ ರೌಂಡ್. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.